ನಾನು ಎಪಿಕೆಎಸ್ ಆರ್ಗಾನಿಕ್ಸ್ ಅವರನ್ನು ಕೇಳಿದೆ, ಈ ನಿಂಬೆ ಗಿಡಗಳಿಗೆ ಯಾವುದಾದರೂ ಔಷಧಿ ಇದೆಯಾ ಎಂದು. ಆಗ ಅವರು ಅಭಿಮಾನ ಎಂಬ ಔಷಧಿಯನ್ನು ಶಿಫಾರಸು ಮಾಡಿದರು. ಇದುವರೆಗೆ ನಾನು ಅದನ್ನು 2 ಬಾರಿ ಬಳಸಿದ್ದೇನೆ. ಬಳಸಿದ ನಂತರ ಹಿಂದಿಗಿಂತ ಉತ್ತಮ ಬದಲಾವಣೆಗಳು ಕಾಣಿಸುತ್ತಿವೆ. ಇದನ್ನು ಮುಂದುವರಿಸಿ ಬಳಸಲು ನಾನು ತೀರ್ಮಾನಿಸಿದ್ದೇನೆ. ನನ್ನ ಹೆಸರು ರಾಮಕೃಷ್ಣ ರೆಡ್ಡಿ, ಆಂಧ್ರ ಪ್ರದೇಶದ ಕಡಪ ಜಿಲ್ಲೆ. ನನ್ನ ತೆಂಗಿನ ಮರಗಳ ಪಕ್ಕದಲ್ಲಿ ಇನ್ನೂ ಸ್ವಲ್ಪ ಜಮೀನು ಇದ್ದುದರಿಂದ ಅಲ್ಲಿ 150 ನಿಂಬೆ ಗಿಡಗಳನ್ನು ನೆಟ್ಟಿದ್ದೇನೆ. ಅವುಗಳ ಬೆಳವಣಿಗೆ ಸರಿಯಾಗಿ ಇಲ್ಲವೆಂದು ನನಗೆ ಅನಿಸಿದಾಗ ನಾನು ಎಪಿಕೆಎಸ್ ಆರ್ಗಾನಿಕ್ಸ್ ಕಂಪನಿಯನ್ನು ಕೇಳಿದೆ, ಈ ನಿಂಬೆ ಗಿಡಗಳಿಗೆ ಯಾವುದಾದರೂ ಔಷಧಿ ಇದೆಯಾ ಎಂದು. ಆಗ ಅವರು ಅಭಿಮಾನ ಎಂಬ ಔಷಧಿಯನ್ನು ಶಿಫಾರಸು ಮಾಡಿದರು. ಇದುವರೆಗೆ ನಾನು ಅದನ್ನು 2 ಬಾರಿ ಬಳಸಿದ್ದೇನೆ. ಬಳಸಿದ ನಂತರ ಹಿಂದಿಗಿಂತ ಉತ್ತಮ ಬದಲಾವಣೆಗಳು ಕಾಣಿಸುತ್ತಿವೆ. ನಾನು ಇದನ್ನು ಮುಂದುವರಿಸಿ ಬಳಸಲು ತೀರ್ಮಾನಿಸಿದ್ದೇನೆ ಮತ್ತು ಇದು ಖಂಡಿತವಾಗಿಯೂ ಉತ್ತಮ ಫಲಿತಾಂಶ ನೀಡುತ್ತದೆ ಎಂಬ ನಂಬಿಕೆ ನನಗಿದೆ. ಮೊದಲು ನಾನು ಕೋಕೋಮ್ಯಾಕ್ಸ್ ಅನ್ನು ಬಳಸಿದ್ದೆ. ಅದನ್ನು ತೆಂಗಿನ ಮರಗಳಿಗೆ ಮತ್ತು ಇತರ ಎಲ್ಲಾ ಮರಗಳಿಗೂ ಬಳಸುತ್ತಿದ್ದೆ. ನಂತರ ನಿಂಬೆ ಗಿಡಗಳಿಗೆ ಮಾತ್ರ. ಅವು 1 ವರ್ಷದ ಚಿಕ್ಕ ಗಿಡಗಳಾಗಿದ್ದರಿಂದ ಅವುಗಳಿಗೆ ವಿಶೇಷವಾಗಿ ಏನಾದರೂ ಬಳಸಬೇಕೇ ಎಂದು ಕೇಳಿದಾಗ ಅವರು ಅಭಿಮಾನ ಬಳಸಲು ಹೇಳಿದರು. ನಾನು ಅದನ್ನು 2 ಬಾರಿ ಬಳಸಿದ್ದೇನೆ. ನೀರು ಹಾಯಿಸಿದ ನಂತರ ಮಣ್ಣು ತೇವವಾಗಿದ್ದಾಗ ಅಭಿಮಾನ ಅನ್ನು ನೀರಿನಲ್ಲಿ ಬೆರೆಸಿ ಪ್ರತಿಯೊಂದು ಗಿಡದ ಸುತ್ತಲೂ ಹಾಕಿದೆ. ಅದರಿಂದ ಉತ್ತಮ ಪ್ರಗತಿ ಕಾಣಿಸುತ್ತಿದೆ. ಭವಿಷ್ಯದಲ್ಲಿ ಇನ್ನೂ ಉತ್ತಮ ಬೆಳವಣಿಗೆ ಆಗುತ್ತದೆ ಎಂಬ ವಿಶ್ವಾಸ ನನಗಿದೆ.